ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನೀವು ಹಾಕಿರುವಂಥ ಒಂದು ಕಾಮೆಂಟ್ ಇದೆ. ಸ್ಪೆಷಲಿ ನಮ್ಮ ಬಿ ಫಾರ್ಮಸಿ ವಿದ್ಯಾರ್ಥಿದ ಒಂದು ಕ್ವಶನ್ನು 2025ರಲ್ಲಿ ಅವರು ಕೆ ಇ ಮುಖಾಂತರ ಒಂದು ಅಡ್ಮಿಷನನ್ನು ತೊಗೊಂಡಿದ್ರು. ಅವರುಗಳಿಗೆ ಈಗ ಕಾಲೇಜಲ್ಲಿ ಫೀಸ್ ಏನಿದೆ, ಗೌರ್ಮೆಂಟ್ ಫೀಸ್ ಏನಿದೆ ಅದನ್ನು ಬಿಟ್ಟು ಬೇರೆ ಫೀಸನ್ನು ಕೇಳ್ತಾ ಇದ್ದಾರೆ. ಇದಕ್ಕೆ ಏನು ಮಾಡಬೇಕು ಅಂತೇಳಿ ಒಂದು ಕ್ವಶನನ್ನು ಕೇಳಿದ್ರು. ಅದಕ್ಕೆ ನಾನು ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಈ ರೀತಿ ನಿಮ್ಮದು ಡೌಟ್ಗಳಿದ್ದರೆ ನನಗೆ ಬಿ ಫಾರ್ಮಸಿ, BSc ನರ್ಸಿಂಗ್, ಅಲರ್ಟ್ ಹೆಲ್ತ್ ಸೈನ್ಸ್, ಪ್ಯಾರಾಮೆಡಿಕಲ್, GNM ನರ್ಸಿಂಗ್ ಈ ಒಂದು ಕೋರ್ಸ್ಗಳ ಮಾಹಿತಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮದು ಡೌಟ್ ಇದ್ದರೆ ನನಗೆ ಕಾಮೆಂಟ್ಸ್ ಮುಖಾಂತರ ನೇರವಾಗಿ ಶೇರ್ ಮಾಡಿ. ನೋಡಿ ಫ್ರೆಂಡ್ಸ್, 2025ರಲ್ಲಿ ನೀವು ಕೆ ಇ ಮೂಲಕ CET ಎಕ್ಸಾಮನ್ನು ಬರೆದು ಸೀಟ್ ಹಂಚಿಕೆಗಳನ್ನು ಮಾಡ್ಕೊಂಡಿದ್ದೀರಿ. 2025ನೇ ಸಾಲಿನಲ್ಲಿ ಕೆ ಇದವರು ಒಂದು ಒಂದು ಫೀಸ್ ಸ್ಟ್ರಕ್ಚರನ್ನು ಪ್ರೈವೇಟ್ ಕಾಲೇಜಲ್ಲಿ, ಗೋರ್ಮೆಂಟ್ ಕಾಲೇಜುಗಳಿಗೆ ಮತ್ತು ಏಡೆಡ್ ಕಾಲೇಜುಗಳಂತೇಳಿ ಒಂದು ಫೀಸ್ ಸ್ಟ್ರಕ್ಚರ್ನ ರಿಲೀಸ್ ಮಾಡಿದರು. ಅದರಲ್ಲಿ ಸ್ಪೆಷಲಿ SC ST OBC ದವರಿಗೆ ಯಾವ ರೀತಿಯಾಗಿ ಫೀಸ್ ಇರುತ್ತೆ ಪ್ರೈವೇಟ್ ಕಾಲೇಜುಗಳಲ್ಲಿ ಅನ್ನೋದನ್ನು ಕೂಡ ಅವ್ರು ಕೊಟ್ಟಿದ್ದರು. ಅದರ ತಕ್ಕಂಗೆ ನಾವು ನಡ್ಕೊತೀವಿ ಅಂತ ಕೂಡ ಹೇಳಿದರು. ನಾನು ಹೋದ ವರ್ಷ ಕೂಡ ಲೈವಲ್ಲಿ ಬಂದಾಗ ಕೂಡ ನಿಮಗೆ ಭಾಳಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೆ. ಈ ವರ್ಷ ಕೂಡ ನಾನು ಲೈವಲ್ಲಿ ಬಂದಾಗ ಇದ್ರ ಬಗ್ಗೆ ಮಾಹಿತಿನ ಕೊಡ್ತೇನೆ. ಇಲ್ಲಿ ನಾನು ನಿಮಗೆ ತೋರಿಸ್ತೇನೆ ಫೀಸ್ ಸ್ಟ್ರಕ್ಚರ್ ಎಷ್ಟಿದೆ ರಿಯಲ್ ಆಗಿ ಬಿ ಫಾರ್ಮಸಿಗೆ ಫೀಸ್ ಸ್ಟ್ರಕ್ಚರ್ ಎಷ್ಟಿದೆ ಅಂತ. ಫ್ರೆಂಡ್ಸ್, ಇದು ಫೀಸ್ ಸ್ಟ್ರಕ್ಚರ್ ಟೋಟಲ್ ಆಗಿ 2025-26ನೇ ಸಾಲಿನಲ್ಲಿ ಈ ರೀತಿ ಫೀಸ್ ಸ್ಟ್ರಕ್ಚರ್ ಇರಬೇಕಂತ ಇವರು ಹೇಳಿದ್ದಾರೆ. ಇದರಲ್ಲಿ ನಾನು ಇವಾಗ ನೇರವಾಗಿ ಹೋಗ್ತೇನೆ ಬಿ ಫಾರ್ಮಸಿಗೆ. ಸೊ ಬಿ ಫಾರ್ಮಸಿ ಎಲ್ಲಿ ಕಾಣಿಸ್ತದೆ, ಇಲ್ಲಿ ಕಾಣಿಸ್ತದೆ ನೋಡಿ. ಇದು ಈ ಒಂದು ಬಾಕ್ಸ್ ಇದೆಯಲ್ಲ, ಇದು ಬಿ ಫಾರ್ಮಸಿಗೆ. ಇದರಲ್ಲಿ ನೋಡ್ತಾ ಇದ್ದೀರಿ ನೀವು ಇಲ್ಲಿ ಈ 2B 3B 3A ಈ ಒಂದು ಕಾಸ್ಟ್ನವರಿಗೆ ಗೌರ್ಮೆಂಟ್ ಕಾಲೇಜುಗಳಲ್ಲಿ 14,000 ರೂಪಾಯಿ ಫೀಸ್ ಇದೆ. ಆಮೇಲೆ ಅದೇ SC ಮತ್ತು ST ದವರಿಗೆ ಫ್ರೀ ಇದೆ. ಯಾವುದು ಗೌರ್ಮೆಂಟ್ ಕಾಲೇಜುಗಳಲ್ಲಿ ಫ್ರೀ. ಅದೇ ರೀತಿಯಾಗಿ ಅನ್ಎಡೆಡ್ ಕಾಲೇಜುಗಳು ನೋಡಿ, ಅನ್ಎಡೆಡ್ ಅಂದರೆ ಪ್ರೈವೇಟ್ ಕಾಲೇಜುಗಳಲ್ಲಿ 28,600 ರೂಪಾಯಿ ಇದೆ OBC ದವರಿಗೆ. ಹೌದಾ? ಅದೇ SC ST ದವ್ರಿಗೆ ಇಲ್ಲಿ ನೋಡ್ತಾ ಇದ್ದೀರಿ 0, 1 ರೂಪಾಯಿನೂ ಕೂಡ ಇಲ್ಲ. ಫೀಸ್ ಮನ್ನಾ ಕಂಪ್ಲೀಟಾಗಿ 0. ಸೊ ಇದು ಫೀಸು. ಮತ್ತು ಇದಕ್ಕೇನು ಮಾಡ್ತಾರೆ ರೀ, ಫೀಸ್ ಇದೆಯಲ್ಲ ಇಲ್ಲಿ. ಸೊ ನಮಗೀಗ ಮತ್ತು ನಮ್ಗೆ ಫ್ರೀ ತೊಗೊತಾರಲ್ಲ, 28,000 ರೂಪಾಯಿ OBC ದವ್ರಿಗಿದೆ. ಕ್ಯಾಟಗರಿ 1 ಅವ್ರಿಗೆ ಒಂದು 17,000 ರೂಪಾಯಿ ಇದೆ. ನಮಗೆ ನೋಡಿದರೆ SC ST ದವ್ರಿಗೆ ಫ್ರೀ ಇದೆ. ಬಟ್ ನಮ್ಮ ಕಾಲೇಜಲ್ಲಿ ಫೀಸ್ ಕೇಳ್ತಾ ಇದ್ದಾರೆ ಅಂತ ಒಂದು ಕ್ವಶನ್ ಇದೆ. ಅದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೇನೆ. ಇಲ್ಲಿ ಹೇಳ್ತಾ ಇರೋದೇನಪ್ಪ ಅಂತಂದರೆ, ಗೌರ್ಮೆಂಟ್ ಕಾಲೇಜಲ್ಲಿ ಕೂಡ ಫ್ರೀ ಇದೆ SC ST ದವ್ರಿಗೆ, ಪ್ರೈವೇಟ್ ಕಾಲೇಜಲ್ಲಿ ಕೂಡ ಇದು SC ST ದವ್ರಿಗೆ ಫ್ರೀ ಇದೆ. ಹೌದಾ? ಸೊ ಇದ್ರ ಮೇಲೆ ಏನು ಮಾಡ್ತಾರಪ್ಪ ಅಂದರೆ, ಇದು ಯಾರು ಕೊಡ್ತಾರೆ, ಇದನ್ನು ಪೇಮೆಂಟ್ ಯಾರು ಮಾಡ್ತಾರೆ? ಇದನ್ನು ನಿಮ್ಮ ಇಲಾಖೆಯವರು ಯಾರು SC ST ಅಂದರೆ ಸಮಾಜ ಕಲ್ಯಾಣ ಇಲಾಖೆಯವರು ಕಾಲೇಜುಗಳಿಗೆ ಇದು ಬಂದ ಪೇಮೆಂಟನ್ನು ಮಾಡ್ತಾರೆ. ಬಟ್ ಹಂಗೆ ನೋಡಿದ್ರೆ ಇವರು ಓನ್ಲಿ ಒಂದಿಷ್ಟು ಎಕ್ಸಸರೀಸ್ ಫೀಸ್ಗಳನ್ನು ಮಾತ್ರ ತೊಗೋಬೇಕಿತ್ತು ಪ್ರೈವೇಟ್ ಕಾಲೇಜಿನವರು. ಆದರೆ ಒಂದಷ್ಟು ಕೇಳಿ ಬಂದಿರುವಂಥದ್ದು ಏನೆಂದರೆ, ಫೀಸ್ಗಳನ್ನು ವಸೂಲಿ ಮಾಡ್ತಿದ್ದಾರೆ. ಅಂದರೆ 5,000, 10,000, 15,000, 20,000 ತನಕ ವಸೂಲಿ ಮಾಡ್ತಾಯಿದ್ದಾರೆ. ಗೊತ್ತಿರೋರು ಕೊಡ್ತಾ ಇಲ್ಲ, ಗೊತ್ತಿಲ್ಲದೆ ಇರೋರು ಕೊಡ್ತಾ ಇದ್ದಾರೆ. ಓಕೆ, ಈಗ ನಾವು ಕಾಮೆಂಟ್ಸಿಗೆ ಹೋಗ್ತೇವೆ. ಇಲ್ಲಿ ನೋಡ್ತಾ ಇದ್ದೀರಿ ಸರ್ ನೋಡಿ, ಬಿ ಫಾರ್ಮಸಿ ಗೌರ್ಮೆಂಟ್ ಸೀಟ್ ST ಕಾಸ್ಟ್ ಪ್ರೈವೇಟ್ ಕಾಲೇಜ್ ಗೌರ್ಮೆಂಟ್ ಫೀಸ್ 10 ರೂಪಾಯಿ ಇದೆ. ಬಟ್ ಕಾಲೇಜ್ದಾಗ ಕೋರ್ಸ್ ಫೀಸ್ ಪೇ ಮಾಡು ಅಂತಿದ್ದಾರೆ ಅಂತ ಇವ್ರ ಕ್ವಶ್ನ್ ಇರುವಂಥದ್ದು. ಸೊ ಈ ಮೊದಲನೇ ಮಾತು, ನಿಮಗೆ ಬಂದಿರುವಂಥ ರೆಸಿಪ್ಟ್ ಒಳಗಡೆ ಕೆ ಇದವರು ಕೊಟ್ಟಿರುವಂಥದ್ದು 0, 1 ರೂಪಾಯಿನೂ ಇಲ್ಲ, 0 ಅಂತ ಕೊಟ್ಟಿದ್ದಾರೆ. ನಾನು ನಿಮಗೆ ತೋರಿಸಿದ್ದೀನಿ ಈಗ. ಸೊ ನೀವು ಎದಕ್ಕೆ ತುಂಬಬೇಕು ಅಂತ ಕೇಳಬೇಕು. ಆಮೇಲೆ ನೀವು ಸಮಾಜ ಕಲ್ಯಾಣ ಇಲಾಖೆಗೆ ವಿಸಿಟ್ ಮಾಡಬೇಕು. ನಾಳೆಗೆ ಆದರೆ ನಾಳೆಗೆ, ನಾಳಿದೆ ನೀವು ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ. ಸೊ ಇದು ನೋಡಿ, ನಮಗೆ ಈ ಥರ ಗೌರ್ಮೆಂಟಿಂದ ನಮ್ಗೆ ಫ್ರೀ ಫೀಸ್ ಬಂದಿದೆ, ಬಟ್ ಕಾಲೇಜಲ್ಲಿ ಫೀಸ್ ತುಂಬ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಏನು ಮಾಡಬೇಕು ಅಂತ ನೀವು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಹೋಗಿ ಇದನ್ನು ಕೇಳಬೇಕಾಗತ್ತೆ. ಯಾಕಂತಂದರೆ ಸಮಾಜ ಕಲ್ಯಾಣ ಏನಂದರೆ, ನಾನು ಕಾಲೇಜ್ ಕಡೆಯಿಂದ ಹೇಳೋದಾದರೆ, ಸಮಾಜ ಕಲ್ಯಾಣ ಇಲಾಖೆಯಿಂದ ಏನು ಒಂದು ಫೀಸ್ ಬರಬೇಕಾಗಿರುತ್ತೆ, SC ST ದವರಿಗೆ ಫೀಸ್ ಬರಬೇಕಾಗಿರುತ್ತೆ, ಅದು ಪೆಂಡಿಂಗ್ ಇರುತ್ತೆ, ಬಂದಿರಂಗಿಲ್ಲ. ಸೊ ಬರದೇ ಇದ್ದಾಗ ಏನು ಮಾಡ್ತಾರೆ ಅಂದರೆ, ಪ್ರೈವೇಟ್ ಕಾಲೇಜವ್ರು ನಡೆಸ್ಬೇಕಲ್ಲ ತಮ್ಮ ಕಾಲೇಜನ್ನು. ಅದಕ್ಕೆ ಅವ್ರು ಏನು ಮಾಡ್ತಾರೆ, ನಿಮ್ಮ ಹತ್ರ ವಸೂಲಿ ಮಾಡಲಿಕ್ಕೆ ನಿಂದಿರ್ತಾರೆ. ಆಮೇಲೆ ಬಂದಿದ್ದು ಕೂಡ ಅವ್ರು ಹೇಳೋದಿಲ್ಲ, ಬಂದಿದೆಯೋ ಇಲ್ಲೋ ಅದನ್ನು ಹೇಳೋದಿಲ್ಲ. ಹೀಗಾಗಿ ನೀವು ಏನು ಮಾಡಬೇಕಂದ್ರೆ, ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಬೇಕು. ನಿಮ್ಮ ಜಿಲ್ಲೆ, ನೀವು ಯಾವ ಜಿಲ್ಲೆಯಲ್ಲಿ ಓದ್ತಿದ್ರಿ ಆ ಜಿಲ್ಲೆಗೆ ಇಲ್ಲಿರೋ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗ್ರಿ. ಅಲ್ಲಿ ಹೋಗಿ ನೀವೇನು ಮಾಡಬೇಕಪ್ಪ ಅಂತಂದರೆ, ನೋಡಿ ಇಂಥ ಕಾಲೇಜಲ್ಲಿ ನಾನು ಮಾಡ್ತಾಯಿದ್ದೀನಿ, ನನಗೆ ಫ್ರೀ ಇದೆ, ತೋರಿಸ್ರಿ. ಏನು ಫ್ರೀ ಇರೋದಿಲ್ಲ, ಪ್ರೂಫ್ಗಳನ್ನು ತೋರಿಸಿ, ಫ್ರೀ ಇದೆ. ಬಟ್ ಅವರು ನನ್ನ ಹತ್ರ ಫೀಸ್ ಕೇಳ್ತಾ ಇದ್ದಾರೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ನಿಮಗೆ, ಇಲ್ಲ ನಾವು ಆ ಕಾಲೇಜಿಗೆ ನಾವು ಫಂಡನ್ನು ಸ್ಯಾಂಕ್ಷನ್ ಮಾಡಿದ್ದೀವಿ ಅಥವಾ ಮಾಡಬೇಕಂತಿದ್ದೀವಿ, ಮಾಡೋದಿಲ್ಲ ಅನ್ನೋದನ್ನು ಕ್ಲಾರಿಟಿ ಕೊಡ್ತಾರೆ. ಕೊಟ್ಟ ಮೇಲೆ ಏನಾಗುತ್ತೆ ಅನ್ನೋದು ನನಗೆ ನೀವು ಕಾಮೆಂಟ್ಸ್ ಮುಖಾಂತರ ಹೇಳಿ, ಮುಂದೆ ಬೇಕಾದ್ರೆ ನಾನು ನಿಮಗೆ ಸಜೆಷನ್ ಮಾಡ್ತೀನಿ. ಬಟ್ ಇವಾಗ ನಿಮಗೆ ಪ್ರೈವೇಟ್ ಕಾಲೇಜುಗಳಿಗೆ ನೀವು ಯಾವುದೇ ಥರಂಥ ಫೀಸನ್ನು ತುಂಬುವ ಹಾಗೆ ಇಲ್ಲ. ಆ್ಯಸ್ ಪರ್ ದ ಕೆ ಇ ಮುಖಾಂತರ ನೀವು ಸೀಟ್ ಫ್ರೀಯಾಗಿ ತೊಗೊಂಡು ಹೋಗಿದ್ದೀರಾ, ತುಂಬೋ ಹಾಗಿಲ್ಲ. ಆದರೂ ಕೇಳ್ತಾ ಇದ್ದೀರಪ್ಪ ಅಂತಂದರೆ ನೀವು
ಕಲ್ಯಾಣ ಇಲಾಖೆಗೆ ಹೋಗಿ ನೀವು ಕಂಪ್ಲೇಂಟ್ ರೈಸ್ ಮಾಡಿರಿ. ಅವ್ರು ಏನು ಮಾಡ್ತಾರೆ, ಸಮಾಜ ಕಲ್ಯಾಣ ಇಲಾಖೆಯವರು ದುಡ್ಡನ್ನು ಕೊಡ್ತಾರೆ, ಕಾಲೇಜ್ಗಳಿಗೆ ಟ್ರಾನ್ಸ್ಪೋರ್ಟ್ ಮಾಡ್ಬೋದು ಅಥವಾ ಹೇಳ್ತಾರೆ ಅವರು, ನಾವು ಮಾಡ್ತೀವಿ ಅಥವಾ ಕಾಲ್ ಮಾಡಿ ಹೇಳ್ಬೋದು, ನೋಡಿ ನಾವು ಬಜೆಟ್ ಬರೋದಿದೆ ನಿಮ್ಗೆ ಕೊಡ್ತೀವಿ, ನಾವು ವಿದ್ಯಾರ್ಥಿಗಳಿಂದ ದುಡ್ಡು ತೊಗೋಬೇಡ್ರಿ ಅಂತ ಕೂಡ ಹೇಳ್ಬೋದು. ಬಟ್ ನೋಡಿ ನಿಮ್ಮ ಹೊಂದಾಣಿಕೆ ಏನಿದೆ ಕಾಲೇಜು ಮತ್ತು ನಿಮ್ಮ ನಡುವಿನ ಹೊಂದಾಣಿಕೆ ಅದನ್ನು ನೋಡಿಕೊಂಡು ನೀವು ಫೀಸ್ ಪೇ ಮಾಡೋಕ್ಕೆ ಹೋಗಬೇಡ್ರಿ. ಮೊದಲು ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ನೀವು ಮಾಹಿತಿಗಳನ್ನು ಸಂಗ್ರಹ ಮಾಡಿಕೊಡ್ರಿ.